ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಅನೇಕ ಹಿಂದೂಗಳು ಸಾಯೋ ಮೊದಲು ಒಮ್ಮೆಯಾದರೂ ನಾವು ಕಾಶಿಗೆ ಹೋಗಿ ಅದನ್ನು ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ಆಸೆ ಪಟ್ಕೊಂಡಿರ್ತಾರೆ. ಅದರಂತೆ ಇನ್ನೂ ಕೆಲವರು ತಮ್ಮ ಕೊನೆಯ ಕಾಲವನ್ನು ಕಾಶಿಯಲ್ಲಿ ಕಳಿಬೇಕು, ಅಲ್ಲೇ ತಮ್ಮ ಕೊನೆಯ ಉಸಿರನ್ನು ಎಳಿಬೇಕು ಅಂತ ಕೂಡ ಬಯಸ್ತಾರೆ. ಹಾಗಾದರೆ ಈ ಜನರು ಕಾಶಿಯಲ್ಲೇ ಸಾಯಬೇಕು ಅಂತ ಯಾಕೆ ಯೋಚಿಸ್ತಾರೆ? 99% ಜನಕ್ಕೆ ಇದು ಗೊತ್ತೇ ಇರದ ಸತ್ಯ. ಆ ಸತ್ಯ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕಾಶಿಯಲ್ಲಿ ಇರುವಂತಹ ವಿಶ್ವನಾಥನ ದೇವಾಲಯವು ಹಿಂದೂಗಳ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಇದು ಅತ್ಯಂತ ಪ್ರಾಚೀನ ಶಿವ ದೇಗುಲವಾಗಿದ್ದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಹಾಗಾಗಿ ಮುಖ್ಯವಾದ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಪ್ರತಿ ವರ್ಷ ಸಾಕಷ್ಟು ಮಂದಿ ಭಕ್ತರು ಭೇಟಿ ನೀಡ್ತಾರೆ. ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲೂ ಇದರ ಬಗ್ಗೆ ಉಲ್ಲೇಖವಿದೆ. ವಾರಣಾಸಿಯಲ್ಲಿರುವಂತಹ ಈ ದೇವರ ಸನ್ನಿಧಿ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಪವಿತ್ರಳಾದ ಗಂಗಾ ನದಿಯ ಪಶ್ಚಿಮ ದಂಡೆಯಲ್ಲಿ ಈ ಸುಂದರವಾದ ದೇಗುಲವಿದೆ. ವಾರಣಾಸಿ ನಗರವನ್ನ ಕಾಶಿ ಅಂತಲೂ ಕರೆಯೋದ್ರಿಂದ ಈ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಅಂತಲೇ ಖ್ಯಾತಿ ಪಡೆದಿದೆ. ಇನ್ನು ಇತಿಹಾಸದ ಅನೇಕ ಘಟನೆಗಳಿಗೆ ಈ ಅದ್ಭುತ ದೇವಾಲಯ ಸಾಕ್ಷಿಯಾಗಿ ನಿಂತಿದೆ. ಸಾಕಷ್ಟು ರಾಜರು ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿದ್ದ ದೇವಸ್ಥಾನ ಇದಾಗಿದೆ. ಕೆಲವು ವರ್ಷಗಳ ಕಾಲ ಇಲ್ಲಿ ಬೌದ್ಧರ ಆಳ್ವಿಕೆ ಇತ್ತು ಎಂಬ ಮಾಹಿತಿ ಕೂಡ ಇದೆ. ಅದರಲ್ಲೂ ಸಾಕಷ್ಟು ಬಾರಿ ದಾಳಿಗೊಳಗಾದಲ್ಲಿ ದೇವಾಲಯವನ್ನ ಹಲವು ಬಾರಿ ಮರು ನಿರ್ಮಾಣ ಕೂಡ ಮಾಡಲಾಗಿತ್ತು ಎಂಬುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಅಂಶ. ಕ್ರಿಸ್ತಪೂರ್ವ 11ನೇ ಶತಮಾನದಲ್ಲಿ ರಾಜ ಹರಿಶ್ಚಂದ್ರನಿಂದ ನವೀಕರಿಸಲ್ಪಟ್ಟ ವಿಶ್ವನಾಥ ದೇವಾಲಯವನ್ನ ಚಕ್ರವರ್ತಿ ವಿಕ್ರಮಾದಿತ್ಯನು ಮತ್ತೆ ನವೀಕರಿಸಿದನು ಎಂಬುದರ ಬಗ್ಗೆ ಪೌರಾಣಿಕ ಉಲ್ಲೇಖವಿದೆ. ಅನೇಕ ಹಿಂದೂಗಳು ಸಾಯೋ ಮೊದಲು ಒಮ್ಮೆಯಾದರೂ ಕಾಶಿಗೆ ಭೇಟಿ ನೀಡಲು ಬಯಸ್ತಾರೆ. ಅದೇ ರೀತಿ ಇನ್ನೂ ಕೆಲವು ಮಂದಿ ತಮ್ಮ ಕೊನೆಗಾಲದ ಕೊನೆಯುಸಿರನ್ನ ಚೆಲ್ಲಲು ಕೂಡ ಬಯಸ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಪವಿತ್ರ ಗಂಗಾ ನದಿಯ ದಡದಲ್ಲಿರುವ ಕಾಶಿ ನಗರವು ಪ್ರಪಂಚದಾದ್ಯಂತ ಇರುವ ಹಿಂದೂಗಳಿಗೆ ಅತ್ಯಂತ ಪುರಾತನ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಇದು ಹಿಂದೂಗಳ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಕಾಶಿಯ ಬೀದಿಗಳು ಒಂದು ಅದ್ಭುತ. ಕಾಶಿಯ ಬೀದಿಗಳಲ್ಲಿ ಎಲ್ಲಿ ನೋಡಿದರೂ ವಿದ್ವಾಂಸರು ಮಂತ್ರವನ್ನ ಪಠಿಸ್ತಾ ಇರ್ತಾರೆ. ಮತ್ತೊಂದೆಡೆ ಜನ ತಮ್ಮವರು ನಿಧನರಾದಾಗ ಅವರ ದೇಹವನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯಗಳು ಕೂಡ ಕಂಡುಬರುತ್ತವೆ. ಕಾಶಿಯ ಬೀದಿಗಳು ಕೀರ್ತನೆಗಳಿಂದ ತುಂಬಿವೆ. ಘಾಟ್ಗಳು ಪವಿತ್ರ ಶಕ್ತಿ ಮತ್ತು ಧಾರ್ಮಿಕ ಆಚರಣೆಗಳಿಂದ ತುಂಬಿವೆ. ಹಾಗಾಗಿ ಎಷ್ಟೋ ಜನ ತಮ್ಮ ಕೊನೆಯುಸಿರನ್ನ ಇಲ್ಲೇ ಚೆಲ್ಲಬೇಕು ಅಂತ ಬಯಸ್ತಾ ಇರ್ತಾರೆ. ಹಿಂದೂಗಳಿಗೆ ಶವ ಸಂಸ್ಕಾರ ಅನ್ನೋದು ಬಹಳ ಮುಖ್ಯವಾದ ಅಂಶ. ಜೀವನವು ಜನನ ಮತ್ತು ಮರಣದ ಚಕ್ರವನ್ನ ಅವಲಂಬಿಸಿರುತ್ತವೆ. ಅಂತಿಮವಾಗಿ ಮೋಕ್ಷ ಪಡೆಯುವುದು ಹಿಂದೂಗಳ ಅಂತಿಮ ಗುರಿಯಾಗಿರುತ್ತದೆ. ಕಾಶಿಯಲ್ಲಿ ಸತ್ತರೆ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಹಿಂದೂಗಳಲ್ಲಿದೆ. ಈ ಆಧ್ಯಾತ್ಮಿಕ ನಗರವು ಮಾನವ ಆತ್ಮವು ಅಂತಿಮ ವಿಮೋಚನೆಯನ್ನ ತಲುಪಲು ಸಹಾಯ ಮಾಡುತ್ತದೆ ಅಂತ ಹಿಂದೂಗಳು ನಂಬ್ತಾರೆ. ಕಾಶಿಯಲ್ಲಿ ಸಾಯೋದು ಮೋಕ್ಷ ಮತ್ತು ಮುಕ್ತಿಗೆ ಕಾರಣವಾಗುತ್ತದೆ ಅಂತ ಪ್ರಪಂಚದಾದ್ಯಂತ ಇರುವ ಹಿಂದೂಗಳು ನಂಬ್ತಾರೆ. ಹಲವರಲ್ಲಿ ಕಾಶಿ ಸ್ವರ್ಗಕ್ಕೆ ಸುಲಭದ ಹೆಬ್ಬಾಗಿಲು ಇದ್ದಂತೆ ಎಂಬ ನಂಬಿಕೆಯೂ ಸಹ ಇದೆ. ಇನ್ನು ಕೆಲವು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕಾಶಿಯಲ್ಲಿ ಕೊನೆಯುಸಿರೆಳೆದವರನ್ನ ಸಂಸಾರದ ಸಂಕೋಲೆಯಿಂದ ಮುಕ್ತಗೊಳಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಈ ವಿಮೋಚನೆಯು ಪ್ರಾಪಂಚಿಕ ದುಃಖಗಳಿಂದ ಪಾರಾಗುವುದಲ್ಲದೆ ಶಾಶ್ವತ ಸಂತೋಷ ಅಂತ ನಂಬಲಾಗಿದೆ. ಕಾಶಿಯ ಹೃದಯ ಭಾಗದಲ್ಲಿ ದಿವ್ಯವಾದ ಕಾಶಿ ಮುಕ್ತಿ ಭವನವಿದೆ. ಪ್ರಪಂಚದಾದ್ಯಂತ ಇರುವ ಹಿಂದೂ ಧರ್ಮೀಯರು ಮೋಕ್ಷವನ್ನ ಪಡೆಯಲು ಇಲ್ಲಿಗೆ ಬರ್ತಾರೆ. ವೃದ್ಧರು, ರೋಗಿಗಳು ಮತ್ತು ಶಾಂತಿಯನ್ನ ಬಯಸುವವರು ಕೊನೆಯ ದಿನಗಳಲ್ಲಿ ಇಲ್ಲಿಗೆ ಬರುವ ಮೂಲಕ ಮೋಕ್ಷವನ್ನ ಕಂಡುಕೊಳ್ತಾರೆ ಅನ್ನುವ ನಂಬಿಕೆ ಇದೆ. ಇನ್ನು ಪವಿತ್ರವಾದಂತಹ ಸ್ಥಳವಾದ ಕಾಶಿಯಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೆಯಲು ಆಶ್ರಮವನ್ನ ಒದಗಿಸುವ ಒಂದು ಮಹತ್ತರ ಉದ್ದೇಶದಿಂದ ಇದನ್ನ ನಿರ್ಮಿಸಲಾಗಿದೆ. ಅನೇಕರು ಮರಣಾನಂತರ ತಮ್ಮ ಚಿತಾಭಸ್ಮವನ್ನ ಕಾಶಿಯಲ್ಲಿ ಬಿಡುವುದು ಕೂಡ ಇದೇ ಕಾರಣಕ್ಕಾಗಿಯೇ ಎಂದು ಹೇಳಲಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೋ ಜನ
ಕಾಶಿಯಲ್ಲೇ ತಮ್ಮ ಕೊನೆಯುಸಿರನ್ನು ಚೆಲ್ಲಬೇಕು ಅಂತ ಯಾಕೆ ಬಯಸ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ವಿಡಿಯೋದಲ್ಲಿ ತಿಳಿಸಿದಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಭೇಟಿ ನೀಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಎನೇಬಲ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ನ ಮೂಲಕ ಸೂಚಿಸುತ್ತೆ. ಹಾಗಾಗಿ ನೀವು ವಿಡಿಯೋವನ್ನು ಮಿಸ್ ಮಾಡದೆ ನೋಡಬಹುದು. ಜೊತೆಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ಎಲ್ಲರನ್ನ ಚೆನ್ನಾಗಿಟ್ಟಿರಲಿ.